ಪುರುಷರ ಕಟ್ಟೆ ಘಟನೆಯನ್ನ ಇಟ್ಟುಕೊಂಡು ಬಿಜೆಪಿಯು ಕೋಮುಗಲಭೆ ಸೃಷ್ಟಿಸಲು ನಡೆಸಿದ ಹುನ್ನಾರವು ಜಿಲ್ಲಾ ಎಸ್ಪಿ ಡಾಕ್ಟರ್ ಅರುಣ್ ಅವರ ಕಟ್ಟುನಿಟ್ಟಿನ ಕ್ರಮದಿಂದಾಗಿ ವಿಫಲಗೊಂಡಿದ್ದು, ಗಲಭೆ ಎಬ್ಬಿಸಲು ಹುನ್ನಾರ ನಡೆಸಿದ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಹಾಗೂ ಬಿಜೆಪಿ ಮುಖಂಡರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕು ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ಎಚ್ ಮೊಹಮ್ಮದ್ ಅಲಿ ಆಗ್ರಹಿಸಿದ್ದಾರೆ. ಇವರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಯಾವುದೇ ವಿಚಾರಗಳ ಕುರಿತು ಮಾತನಾಡಿದ ಸಂಸದರು ಪ್ರಸ್ತುತ ಜಿಲ್ಲೆಯಲ್ಲಿ ತನ್ನ ಅಸ್ತಿತ್ವವನ್ನು ತೋರಿಸುವ ದೃಷ್ಟಿಯಿಂದ ಪುರುಷರ ಕಟ್ಟೆಯ ಪ್ರಕರಣದ ಕುರಿತು ಮಾತನಾಡುವ ಭರದಲ್ಲಿ ಶಾಸಕ ಅಶೋಕ್ ರೈ ಕಾಂಗ್ರೆಸ್ ಸರ್ಕಾರದ ಕುರಿತು ಕೂಡ ಆರೋಪವನ್ನ ಮಾಡಿದ್ದಾರೆ. ಇಂತಹ ವಿಚಾರಗಳನ್ನ ಮಾತನಾಡಿ ಜಿಲ್ಲೆಯ ಬಿಜೆಪಿಯಲ್ಲಿರುವ ನಳಿನ್ ಕುಮಾರ್ ಕಟೀಲ್ ಅವರ ಕೋಟೆಯ ಮುರಿಯಲು ಯತ್ನಿಸುತ್ತಿದ್ದಾರೆ. ಪುತ್ತೂರು ಶಾಸಕರ ನೈಜ ಹಿಂದುತ್ವದ ಮುಂದೆ ಬಿಜೆಪಿಯ ಡೋಂಗಿ ಹಿಂದುತ್ವ ಬಣ್ಣ ಕಳೆದುಕೊಂಡಿದೆ. ಹಾಲಿ ಎಸ್ಪಿಯವರು ಬಂದ ಬಳಿಕ ಬಿಜೆಪಿಯ ಕೋಮು ಗೋವಿನ ರಾಜಕೀಯಕ್ಕೆ ಕಡಿವಾಣ ಬಿದ್ದಿದ್ದು, ದ್ವೇಷ ಮಾಡ್ತಾ ಜಿಲ್ಲೆಯ ಶಾಂತಿ ಕದಡ್ತಾ ಇದ್ದವರು ಕಾನೂನಿಗೆ ಹೆದರಿ ಬಿಲ ಸೇರಿದ್ದಾರೆ. ಪುತ್ತೂರಿನಲ್ಲಿ ಕ್ರಿಯಾಶೀಲ ಪ್ರತಿಪಕ್ಷವಾಗಿರಬೇಕಾಗಿದ್ದ ಬಿಜೆಪಿಗೆ ಪುತ್ತಿಲ ಪರಿವಾರದ ಜೊತೆ ಪೈಪೋಟಿಯೇ ಹೆಚ್ಚಾಗಿದೆ. ಬಿಜೆಪಿಯಂತೆ ಕಾಂಗ್ರೆಸ್ನಲ್ಲಿಯೂ ಕೆಲವು ಕೋಮುವಾದಿಗಳಿದ್ದು, ಅವರು ಮುಸ್ಲಿಂ ಯುವಕರು ಗಾಂಜಾ ಸೇದುವವರು ಎಂದು ಹೇಳಿಕೆ ನೀಡುತ್ತಿದ್ದಾರೆ ಎಂದು ಆರೋಪಿಸಿದರು. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಶುಕೂರ್ ಹಾಜಿ, ಸುರೇಶ್ ಪೂಜಾರಿ, ಅಮರನಾಥ್ ಗೌಡ, ಪ್ರಹ್ಲಾದ್ ಬೆಳ್ಳಿಪಾಡಿ, ರಿಯಾಜ್ ಪರ್ಲಡ್ಕ ಉಪಸ್ಥಿತರಿದ್ದರು. ಇವತ್ತು ಆ ಹಿಂದೂ ಹುಡುಗಿ ಕೂಡ ಅದು ಹಿಂದೂ ಹುಡುಗಿ ತಾನೆ, ಅವರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡಬೇಕಿತ್ತಲ್ಲ. ಅದು ಕೂಡ ಒಂದು ಮೂರನೇ ವ್ಯಕ್ತಿ ಅಲ್ಲ, ಪಕ್ಷದ ನಾಯಕನಾಗಿದ್ದುಕೊಂಡು, ಪಕ್ಷದ ನಗರ ಮಂಡಲದ ಅಧ್ಯಕ್ಷನಾಗಿದ್ದುಕೊಂಡು, ಇವತ್ತು ಪಕ್ಷ ಸಂಘಟನೆಯಲ್ಲಿ ಮುಂಚಿನಲ್ಲಿದ್ದಂಥ ವ್ಯಕ್ತಿಯ ಮಗನ ಮನೆಯಲ್ಲಿ ಈ ಥರ ಅನ್ಯಾಯ ಆಗಿದೆ ಅಂತ ಹೇಳುವಾಗ ಅವರ ಪರ ನಿಲ್ಲದಂಥ ಬಿಜೆಪಿ ಅವರ ಹಿಂದುತ್ವ ಏನು ಅಂತೇಳಿ ಪುತ್ತೂರಿನ ಜನರಿಗೆ ಗೊತ್ತಾಗಿದೆ. ಇವತ್ತು ಪುತ್ತೂರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಅವರಿಗೆ ಬಿಜೆಪಿ ಅವರಿಗೆ ಇವತ್ತು ಅವರು 3ನೇ ಸ್ಥಾನದಲ್ಲಿದ್ದಾರೆ, ಪುತ್ತಿಲ 2ನೇ ಸ್ಥಾನದಲ್ಲಿದ್ದಾರೆ. ಕಳೆದ ಒಂದು ಚುನಾವಣೆಯ ಅಂಕಿಅಂಶ ನೋಡುವ ಅವರೊಳಗೆ ಈಗ ಪೈಪೋಟಿ ಇದೆ. ಅವರ ಇಬ್ಬರ ಅಸ್ತಿತ್ವ ಉಳಿಸಿಕೊಳ್ಳಲಿಕ್ಕೆ ಪರಸ್ಪರ ಪೈಪೋಟಿ ಮಾಡುವಂತ ನೋಡಿದ್ದಾರೆ. ಇವತ್ತು ಬಿಜೆಪಿಗೆ ಏನಾಗಿದೆ ಅಂತ ಹೇಳಿದ್ರೆ, ಅವರ ಒಳಗಿನ ಹೈರಾಣ ಆಗಿದೆ, ಒಡಕೆ ರಾಜಕಾರಣ ಹೈರಾಣ ಆಗಿ ಹೋಗಿದೆ. ನಿಜವಾಗಿ ಒಂದು ಕ್ರಿಯಾಶೀಲ ಪ್ರತಿಪಕ್ಷವಾಗಿ ಇರಬೇಕಿತ್ತು. ಈಗ ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಆಡಳಿತ ಪಕ್ಷ ಇರಲಿ, ಅದಕ್ಕೆ ವಿರುದ್ಧವಾಗಿ ಒಂದು ಕ್ರಿಯಾಶೀಲ ವಿರೋಧ ಪಕ್ಷವಾಗಿ ಅದಕ್ಕೆ ಕೆಲಸ ಮಾಡುವಂಥದ್ದಕ್ಕೆ ಶಕ್ತಿಯುತವಾದಂಥ ಒಂದು ವಿರೋಧ ಪಕ್ಷ ಇರಬೇಕು. ಪ್ರಜಾಪ್ರಭುತ್ವದ ಉಳಿವಿಗಾಗಿ ಆ ಒಂದು ಪ್ರತಿಪಕ್ಷ ಕೂಡ ಇವತ್ತು ಜನಪರವಾಗಿ ಅಥವಾ ಆಡಳಿತಾರೂಢ ಸರ್ಕಾರಗಳ ಇವತ್ತು ಪಕ್ಷದ ಯಾವುದು ಹುಡುಕುಗಳಿಗೆ ನ್ಯೂನತೆ ಇದ್ದರೆ ಅದನ್ನು ಇವತ್ತು ಆ ತಪ್ಪನ್ನು ತೋರಿಸುವಂಥದ್ದು, ಅದರ ಪರವಾಗಿ ಅದರ ವಿರುದ್ಧವಾಗಿ ಹೋರಾಟ ಮಾಡುವಂಥದ್ದು ಅಂದರೆ ಪ್ರಜಾಪ್ರಭುತ್ವದಲ್ಲಿ ಸರ್ವಸಾಮಾನ್ಯ. ಆದರೆ ಪುತ್ತೂರಿನಲ್ಲಿ ಕೂಡ ಅವರನ್ನು ಕ್ರಿಯಾಶೀಲ ಪ್ರತಿಪಕ್ಷ ಆಗಲಿ ಕೂಡ ನಾಲಾಯಕ ಆಗಿದೆ ಬಿಜೆಪಿ. ಇವ್ರಿಗೆ ಏನಾಗಿದೆ ಅಂತ ತಮ್ಮ ಅಸ್ತಿತ್ವ ಉಳಿಸಿಕೊಳ್ಳಿಕ್ಕೆ ಬೇಕಾಗಿ ಅವರು ತುಂಬ ದಿನದಿಂದ ಕಾಯ್ತಾ ಇದ್ರು. ಏನಾದರೂ ಕೋಮುಗಲಭೆ ಮಾಡಿಸಿ ನಾವೇನು ಮೈಲೇಜ್ ಪಡಿಬೋದು ಅಂತೇಳಿ ಕೊಂಚ ಹಾಕಿ ಕಾಯ್ತಿದ್ದ ಸಂದರ್ಭದಲ್ಲಿ ಈ ಪುರುಷರ ಕಟ್ಟೆ ಎಂಬ ಒಂದು ಗೊತ್ತು ಪ್ರಕರಣ ಅವರಿಗೆ ಕೈಗೆ ಸಿಕ್ಕಿದೆ. ಈ ಪ್ರಕರಣ ಕೈ ಹಾಕಿ ಇದ್ದ ಮನೆಯಲ್ಲಿ ತಪ್ಪು. ಹೊರಗೆ ಏನಾಗಿದೆ, ಜಿಲ್ಲೆಯಲ್ಲಿ ಏನೇ ಅಭಿವೃದ್ಧಿ ಕೆಲಸ ಮಾಡಾಯ್ತು ಕೂಡ ಸಂಸದ ಬ್ರಿಜೇಶ್ ಚೌಟರ ಮೇಲೆ ಹಿಡಿತು, ಅದು ಯಾವ ರಗಳೆಗಿಲ್ಲ. ಈಗ ಜನರಿಗೆ ಏನಾಗಿದೆ, ಅಭಿವೃದ್ಧಿ ಮಾಡೋದಂದ್ರೆ ಇಲ್ಲ, ಒಡಕ ತಂದು ಅಲ್ಲಿ ಏನಾದರೂ ಲಾಭ ಬೇಳೆ ಬೇಯಿಸಿ ಬರುವಂತ ಈ ಇವರು ಏನು ಎಕ್ಸ್ ಮಿಲಿಟರಿ ಯಾವ ಪುರುಷಾರ್ಥಕ್ಕೆ ಇವರು ದೇಶದ್ರೋಹ ಮಾಡಿದೆ. ಅದಕ್ಕೆ ನಾನು ಹೇಳುವಂಥದ್ದು ಎಸ್ ಪಿ ಅವ್ರ ಹತ್ರ ಅವರಿಗೆ ನಾನು ಪೊಲೀಸ್ ಇಲಾಖೆಗೆ ಮೊನ್ನೆ ಕೆಲವು ನ್ಯೂಸ್ ಅವರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲೆ ಮಾಡಿದೆ. ನನಗೆ ಪೇಪರಲ್ಲಿ ನೋಡಿದ್ದೆ, ಅದು ವರದಿ ನೋಡಿದೆ. ಅದು ಎಷ್ಟು ಸರಿ ಎಷ್ಟು ತಪ್ಪು ನಾನು ವಿಮರ್ಶೆ ಮಾಡಲಿಕ್ಕೆ ಹೋಗಲ್ಲ. ಆದರೆ ಅವರ ವಾದ ಪ್ರಕಾರ ಯಾವುದೇ ಕೋಮು ಪ್ರಚೋದನಕಾರಿ ವಿಚಾರಗಳನ್ನು ಪ್ರಸಾರ ಮಾಡಿದ್ರೆ ಅದು ಕೋಮು ಸ್ವಭಾವ ತೊಂದರೆ ಆಗುವಂಥ ವಿಚಾರಗಳಿಗೆ ನಾವು ಕಡಿವಾಣ ಹಾಕ್ತೀವಿ ಅಂತ ವಿಚಾರದಲ್ಲಿ. ಆದರೆ ಇಲ್ಲಿ ಬಂದು ಇವರು ಕೋಮು ಪ್ರಚಾರ ಮಾಡಿದ MK ಮೇಲೆ, MLA, ಮಾಜಿ MLA ಮೇಲೆ, MS ಮೇಲೆ ಮತ್ತು ರಂಗ ಮೇಲೆ ನಾಯಕರ ಮೇಲೆ ಇವರು ಕೇಸ್ ದಾಖಲಿಸಬೇಕಲ್ಲ. ಯಾರು ಮಾಡಬಾರ್ದು. ಇವತ್ತು ನಿನ್ನೆ ಹುಡುಗಿ ಹತ್ಯೆ ಬಗ್ಗೆ ಅವರು ಬಜರಂಗಿ ಕಾರ್ಯಕರ್ತ, ಸಂಘಿ ಕಾರ್ಯಕರ್ತ ಅಂತ ಹಾಕಿದ್ದಕ್ಕಾಗಿ ಅವರ ಎಡಿಟ್ ಮಾಡಿ ಶಾಲಾಗಿ ಹಾಕಿದ್ದಕ್ಕಾಗಿ ಕೆಲವು ಬಂಟ್ವಾಳದವರ ಕೆಲವು
ಪೋಸ್ಟ್ ವೈರಲ್ ಮಾಡಿದವರ ಮೇಲೆ ಕ್ರಿಮಿನಲ್ ಕೇಸ್ ಮಾಡಿದ್ದಾರೆ ಅಂತ ಓಪನ್ ಆಗಿ ಪ್ರಚೋದನೆ ಕೊಡಲಿಕ್ಕೆ ಬಂದು. ಈಗ ಒಂದು ವೇಳೆ ನಮ್ಮ ಜಿಲ್ಲೆಯಲ್ಲಿ ಎಸ್ ಪಿ ಇರದಿದ್ದರೆ ಪುರುಷರಘಟ್ಟ ಪ್ರಕರಣ ಯಾವ ರೀತಿ ತಿರುವು ಪಡಿತಿತ್ತು ಅಂತ ಅಲ್ವಾ ಸುಧಾಕರ್? ಚೂರಿ ತೋರಿಸಿ ದೊಡ್ಡ ಅಪರಾಧ, ಚೂರಿ ಹಾಕಿದ್ರೆ ಏನು ಬರುವುದಿಲ್ಲ. ನೋಡಿ ಅವರ ರಾಜಕೀಯ ಜೀವನದಲ್ಲಿ ಅವರ ಆರೋಪಿ ಮುಸ್ಲಿಂ ಆದರೆ ವೈಲೆಂಟ್ ಆಗುವಂಥದ್ದು, ಆರೋಪಿ ಹಿಂದೂ ಆದರೆ ಸೈಲೆಂಟ್ ಆಗುವಂಥದ್ದು. ಈಗ ನಾವೇ ಈ ಪತ್ರಿಕಾಗೋಷ್ಠಿ ಮಾಡಲಿಕ್ಕೆ ಮೊನ್ನೆಯಿಂದ ಈ ವಿಚಾರದಲ್ಲಿ ಅದು ನೈಜ ವಿಚಾರ ಎರಡು ಕಡೆ ಕೌಂಟರ್ ಕೇಸ್ ಆಗಿದೆ, ಆ ವಿಚಾರ ಬೇರೆ. ಅಲ್ಲಿ ಅವರ ಸಂಬಂಧಿಕರು ಏನು ಹೇಳಿದ್ದಾರೆ, ಅಲ್ಲಿ CC ಕ್ಯಾಮರಾ ಫುಟೇಜ್ ಯಾವ ರೀತಿ ಪೊಲೀಸ್ನವರಿಗೆ ಅದರ ಬಗ್ಗೆ ಆ ರೀತಿಯ ತನಿಖೆ ಸಿಕ್ಕಾಕೊಂಡಿದೆ, ವಿಚಾರ ಬೇರೆ. ಎರಡು ಕಡೆ ಕೌಂಟರ್ ಕೇಸ್ ಆಗಿದೆ, ಆ ವಿಚಾರ ಬೇರೆ. ಅಂದರೆ ಒಂದು ವೇಳೆ SP ಅವರು ಅದನ್ನು ಕೂಲಂಕುಷ ಪರಿಶೀಲನೆ ಮಾಡದೆ ಹಾಗೆ ಬಿಡ್ತಿದ್ರೆ ಒಂದು ಕಡೆ ಆಗ್ತಿದ್ದು ಬೇರೆ ರೀತಿಯಾದ ಮೆಸೇಜ್ ಹೋಗ್ತಿತ್ತು. ಕಂಬಳ ಬೇಡ್ಕೊಂಡು ಅಂದ್ರೆ ಕಂಬಳದ ನಮ್ಮ ನಾವು ಹೋಗ್ತೇವೆ, ನಾವು ಉಪ್ಪಿನಾಗು ಹೋಗ್ತೇವೆ. ಕಂಬಳ ನಮ್ಮ ಜಿಲ್ಲೆಯ ಒಂದು ಅರ್ಥ ಆಯ್ತಾ? ವ್ಯಕ್ತಿಗವಾಗಿ ಅಂತ ಹೇಳೋದಲ್ಲ, ಯಾರ ವ್ಯಕ್ತಿಗಾಗಿ ಮಾತಾಡಲೇಬಾರ್ದಾಗಲ್ಲ. ಯಾರ ಮನೆಯಲ್ಲಿ ಆದರೂ ಯಾರ ವ್ಯಕ್ತಿಗವಾಗಿ ಮಾತಾಡಬಾರ್ದು. ರಾಜಕಾರಣಿಗಳು ಅವರಿಗೆ ಒಂದು ಚೌಕಟ್ಟು ಹಾಕೊಳ್ಬೇಕು. ಸಂಸ್ಥೆ ಮನೆಯಾಗಿ ನಾನು ಮಾತಾಡಬಾರ್ದು, ಸುಧಾಕರ ಮನೆ ವಿಷಯ ನಾನು ಮಾತಾಡಬಾರ್ದು, ಅಜಿತ್ರ ಮನೆ ವಿಷಯ ನಾನು ಮಾತಾಡಬಾರ್ದು. ಅವರು ಹೋಗಿ ಮಾತಾಡ್ಬೋದು, ನಾವು ಪ್ರಶ್ನೆ ಮಾಡುವಾಗ ಅದು ವೈಯಕ್ತಿಕ ಹಾಗೆ ಇಲ್ಲ. ನಾನು ಆ ಪ್ರಕರಣದ ಬಗ್ಗೆ ನಾನು ಅದು ಸರಿಯಲ್ಲ, ಸರಿಯಾ ತಪ್ಪ, ನಾವೇ ನಮ್ಮ ಮುಸಲ್ಮಾನರು ಯಾರು ಹೇಳಲಿಕ್ಕೆ ಸಮಾಜದವರು ಹೇಳಲಿಕ್ಕೆ ಹೋಗಿಲ್ಲ, ಕಾಂಗ್ರೆಸ್ ಅವರು ಹೇಳಲಿಕ್ಕೆ ಹೋಗಿಲ್ಲ. ಯಾರು ನಾವೇ ಹೇಳಿ SP ಅವರು ಕೌಂಟರ್ ಕೇಸ್ ಮಾಡಿದ್ರು. ಅದಕ್ಕೆ ಒಂದು ವೇದಿಕೆ ಇದೆ ಇವರೇ, ಅಜಿತ್ ಅವರೇ. ಅಲ್ಲಿ ಹೋಗ್ಬೇಕು, ಅದು ಪಾರ್ಲಿಮೆಂಟ್ ಮೆಂಬರ್ಗಳು ಆ SP ಹತ್ರ ಹೋಗಿ ಕೂತು ಇವರಿಗೆ ಅಧಿಕಾರ ಇದೆ, ಅವರನ್ನು ಮಾತಾಡಬೇಕು, ವಿಮರ್ಶೆ ಕ್ಲಿಯರ್ ಮಾಡಬೇಕು. ಅಶೋಕ್ ರೈ ಅವರು ಅದಕ್ಕೆ ನಿಜವಾಗಿ ಇದ್ರೆ ಅಶೋಕ್ ರೈ ಬಗ್ಗೆ ಮಾಡಲಿ. ಸುಮ್ಮನೆ ಇಲ್ಲಿ ಬಂದು ಲಿಂಕ್ ಮಾಡಿ ರಾಜಕೀಯ ಮಾಡ್ಲಿಕ್ಕೆ ಹೋದಕ್ಕೆ ಮುಖಬಂಧ ಈಗಿನಾಗಿದೆ. ಅದೇ ಈಗ ಯಾರು ನಾವು ಮಾತಾಡೋದಲ್ಲ, ಬಿಜೆಪಿ ಕಾರ್ಯಕರ್ತರು ಬಿಜೆಪಿಯವರು ಮಾತಾಡ್ತಿದ್ದಾರೆ. ಗೋಡ್ಜಾವರ ಕೆಲಸ ಅಂತ ಹೇಳಿ ನಾವೇನು ಹೇಳಿಕ್ಕೆ ಹೋಗುದಿಲ್ಲ. ಅಶೋಕ್ ರೈ ಕೂಡ ಅವರ ಮನೆಗೆ ಹೋಗಿದ್ರ, ಹೋಗಬಾರ್ದಂತ ಯಾರ ಮನೆಗೆ? ಜಗನ್ನಿವಾಸ ಅವರ ಮನೆಗೆ. ಅಶೋಕ್ ರೈ ಹೋದವರ ಅಲ್ಲ, ಇಶ್ಯೂ ಮಾಡಬೇಕು ಅಂತ ಹೇಳುವಂಥದ್ದು, ಇಶ್ಯೂ ಮಾಡಬೇಕು ಅಂತ ಹೇಳುವಂಥದ್ದು. ಜಗನ್ನೇಶ್ವರ ಫಸ್ಟ್ ಹೋದ್ದೆ ಅಶೋಕ್ ರೈ ಅವರು. ಯಾವುದು? ಜಗನ್ನೇಶ್ವರ ಫಸ್ಟಿಗೆ ಹೋದ್ದೆ ಅಶೋಕ್ ರೈ ಅವರು. ಅವರ ಪಾರ್ಟಿಯವರಲ್ಲಿ ಹೋಗ್ಲಿಲ್ಲ. ಪವರ್ ಇರೋದು ಅಶೋಕ್ ರೈ ಹತ್ರ ಹೋಗಿರ್ಬೋದು ಅವರ ಬಚಾವಿಗೆ. ಪವರ್ ಇದ್ದಾಗ ಈಗ ಬರೋದಿಲ್ಲ ಬಿಜೆಪಿ ಅವರೊಟ್ಟಿಗೆ, ಕಾಂಗ್ರೆಸ್ ಅವರು ಬರೋದಿಲ್ಲ. MLA ಆಗಿದ್ದಾಗ ಬಿಜೆಪಿ MLA ಇದ್ದಾಗ ಕಾಂಗ್ರೆಸ್ ಅವರು ಹೋಗಿಲ್ವಾ? ಬಿಜೆಪಿ ಸರ್ಕಾರ ಇದ್ದಾಗ ಕಾಂಗ್ರೆಸ್ ಅವರ ಕೆಲಸ ಮಾಡಿಲ್ವಾ? ಬಿಜೆಪಿ ಸರ್ಕಾರಕ್ಕಿಂತ ಅಲ್ಪಸಂಖ್ಯಾತರ ಕೆಲಸ ಆಗಲಿಲ್ವಾ? ಈ ಬ್ರಿಜೇಶ್ ಚೌಟ ಅಲ್ಪಸಂಖ್ಯಾತರಿಗೆ ಸಹಾಯ ಮಾಡಲಿಲ್ವಾ? ಈ ಕಟೀಲ್ ಸಹಾಯ ಮಾಡ್ತಾ ಇಲ್ವಾ? ಈ ಪ್ರಭಾಕರ ಭಟ್ ಸಹಾಯ ಮಾಡ್ತಾ ಇಲ್ವಾ? ಪ್ರಭಾಕರ ಭಟ್ರಿಗೆ ಎಷ್ಟು ಬೇಕ್ರಿ? ಅಲ್ಪಸಂಖ್ಯಾತರೇ ಬೇಕಾದ ಅವರಿಗೆ. ಅದು ಬಿಡಿ, ಅದು ಅವರವರಿಗೆ ಬಿಟ್ಟದ್ದು. ಈಗ ಕಾಂಗ್ರೆಸ್